ಒಳಗಡೆ ಯಾರಪ್ಪ ಇಲಿ ಬೋನಿಟ್ಟೋರು? ಒಂದ್ ವೇಳೆ ಕಾರ್ ಬ್ರೇಕ್ ವೈರ್ನ ಇಲಿ ಕಟ್ ಮಾಡಿರ್ಬೋದಾ ಇಲ್ವಾ ಅಂತ ಕಂಡುಹಿಡಿಯಕ್ಕೆ ಇಟ್ಟಿರ್ಬೋದಾ? ಇವರೆಲ್ಲ ಪೊಲೀಸ್ನವ್ರ ತರ ಕೆಲಸ ಮಾಡ್ತಿರೋದು ನೋಡ್ತಿದ್ರೆ ಪಕ್ಕ ಈ ಮನೇಲಿ ನಮಗ್ ಉಳಿಗಾಲ ಇಲ್ಲ. ಏನಾದ್ರೂ ಆಕ್ಸಿಡೆಂಟ್ ನಾವೇ ಕಾರಣ ಅಂತ ಗೊತ್ತಾದ್ರೆ ಕತ್ತಿ ಹಿಡಿದು ನಮ್ಮನ್ ಮನೆಯಿಂದ ಹೊರಗೆ ಹಾಕ್ತಾರಷ್ಟೇ. ಇಲ್ಲ, ಈ ನಳಿನಿ ಜೀವಂತವಾಗಿರೋವರೆಗೂ ಅದಾಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿದ್ರೆ ಇಡೀ ಮನೆ ನಮಗ್ ತಿರುಗಿ ನಿಂತಿದೆ. ಈ ಟೈಮಲ್ಲಿ ಈ ಮಾಯಾ ಅದೆಲ್ಲಿಗೆ ಹಾಳಾಗಿ ಹೋದ್ಲು? ತರಕಾರಿ ತರಕ್ಕೆ ಇಷ್ಟದ್ ಬೇಕಾ? ವಂಶಿನ ಮದ್ವೆ ಆಗಕ್ಕೆ ಕೃಷ್ಣಂಗೆ ಇಷ್ಟ ಇಲ್ಲ ಅಂತ ಇವ್ರಿಗೆ ಹೇಳೋದಕ್ಕೆ ಇದೇ ಸರಿಯಾದ ಸಮಯ. ಹೆಂಗಿದ್ರು ಕೋದಂಡ ಒಳ್ಳೆ ಮೂಡಲ್ಲಿದ್ದಾನೆ. ಈಗ ನನ್ ಮಾತ್ ಕೇಳೇ ಕೇಳ್ತಾನೆ. ಏನ್ ಮಾಯಾ, ಏನೋ ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ನಿಮ್ಗೇನೋ ಹೇಳ್ಬೇಕಿತ್ತು. ಅದು ನಿಮಗೆ ಹೇಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ನನ್ನ ಹತ್ರ ಏನು ಸಂಕೋಚ ಪಡೋದು ಬೇಡ, ಧೈರ್ಯವಾಗಿ ಹೇಳು. ಸಂಕೋಚ ಅಂತ ಅಲ್ಲ, ಆದ್ರೆ ನಾನು ಹೇಳೋ ವಿಷಯದಿಂದ ನಿಮ್ಮ ಮನಸ್ಸಿಗೆ ನೋವಾಗುತ್ತಾ ಅಂತ. ನನ್ನ ಮನ್ಸಿಗೆ ನೋವಾಗುತ್ತೋ ಇಲ್ವೋ ಅನ್ನೋದು ನೀನು ಹೇಳಿದ್ಮೇಲೆ ತಾನೇ ಗೊತ್ತಾಗತ್ತೆ. ಅಲ್ಲದೆ ನೀನು ಹೇಳೋ ವಿಷಯ ನನ್ನ ಮನಸ್ಸಿಗೇನು ನೋವು ಮಾಡಲಾರ್ದು ಅನ್ನೋ ನಂಬಿಕೆ ನನಗಿದೆ. ಹೇಳು. ಅಲ್ಲ, ನೀವು ಏನೇ ಕೆಲಸ ಮಾಡಿದ್ರು 100 ಸಲ ಯೋಚನೆ ಮಾಡಿ ಮಾಡೋರು. ಆದ್ರೆ ಈ ವಿಷಯದಲ್ಲಿ ಹೀಗಾಯ್ತಲ್ಲ ಅಂತ. ಏನು ಹೇಳ್ತಾ ಇದೀಯ ಮಾಯಾ? ನಾನು ಯಾವ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ? ಅಯ್ಯೋ, ನೀವು ತಪ್ಪು ಮಾಡಿದ್ರಿ ಅಂತ ನಾನು ಹೇಳ್ತಿಲ್ಲ. ಮತ್ತೆ ನೀನು ಏನು ಹೇಳಬೇಕಂತಿದ್ಯೋ ಅದನ್ನ ಸರಿಯಾಗಿ ಹೇಳು. ಮದ್ವೆ ಅನ್ನೋದು 2 ದೇಹಗಳ ಮಧ್ಯೆ ಆಗೋ ಅಂಥದ್ದಲ್ಲ, 2 ಮನ್ಸುಗಳ ಮಧ್ಯೆ ಕೂಡೋ ಬಂಧ. ಅದನ್ನ ಒತ್ತಾಯವಾಗಿ ಬಂದಿ ಮಾಡಬಾರ್ದಲ್ವಾ? ಏನೋ ಏನು ಹೇಳ್ತಾ ಇದೆಯಾ ಮಾಯಾ? ಸ್ವಲ್ಪ ಸರಿಯಾಗಿ ಅರ್ಥ ಆಗೋ ಥರ ಹೇಳು. ಮದ್ವೆ ಮಾಡ್ಬೇಕಾದ್ರೆ ಇಬ್ರಲ್ಲಿ ಒಬ್ರಿಗೂ ಇಷ್ಟ ಇಲ್ಲ ಅಂದ್ರೆ ಆ ಮದ್ವೆ ಮಾಡೋದು ತಪ್ಪಲ್ವಾ? ಮಾಯಾ, ಯಾರಿಗೆ ಮದುವೆ ಇಷ್ಟ ಇಲ್ಲ, ಯಾರ ಮದುವೆನ ಯಾರು ಇಷ್ಟ ಇಲ್ಲದೆ ಮಾಡ್ತಿದ್ದಾರೆ? ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಅದು ನಿಮ್ಮ ತಮ್ಮ ಕೃಷ್ಣನ್ಗೆ ವಂಶಿ ಜೊತೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಏನ್ ಹೇಳ್ತಾ ಇದೀಯ ನೀನು? ವಂಶಿ ಜೊತೆ ಮದುವೆ ಆಗೋದಕ್ಕೆ ಕೃಷ್ಣನಿಗೆ ಇಷ್ಟ ಇಲ್ವಾ? ಅದು ಕೃಷ್ಣನ್ಗೆ ವಂಶಿ ಜೊತೆ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ, ಬಲವಂತವಾಗಿ ಒಪ್ಕೊಂಡಿದ್ದಾನೆ. ಇದೆಲ್ಲ ನಿಜನಾ? ಇದನ್ನ ನಿನಗೆ ಯಾರು ಹೇಳಿದ್ರು? ಬೇರೆ ಯಾರಾದ್ರೂ ಹೇಳಿದ್ರೆ ನಾನು ಕೂಡ ನಂಬ್ತಾ ಇರ್ಲಿಲ್ಲ. ಮತ್ ನಿನಗಿದೆಲ್ಲ ಹೇಗೆ ಗೊತ್ತಾಯ್ತು? ಅದು ಕೃಷ್ಣ ವಂಶಿ ಮಾತಾಡುವಾಗ ಹಾಗೆ ನನ್ ಕಿವಿಗ್ ಬಿತ್ತು. ಬಲವಂತವಾಗಿ ಕೃಷ್ಣ ಈ ಮದ್ವೆಗೆ ಒಪ್ಕೊಂಡಿದ್ದಾನೆ. ಕೃಷ್ಣ ಅವ್ರಿಗೆ ಅವಳು ಕಂಡ್ರೆ ಇಷ್ಟನೂ ಇಲ್ಲ. ಏನ್ ಹೇಳ್ತಿದ್ಯಾ ಮಾಯಾ? ನನ್ನ ಕೈಯಿಂದ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ಇದೆಲ್ಲ ನಿಜನಾ? ನಾನ್ ಯಾಕೆ ನಿಮ್ ಹತ್ರ ಸುಳ್ಳು ಹೇಳಿ? ಬಲವಂತವಾಗಿ ಅವ್ರು ಈ ಮದ್ವೆಗೆ ಒಪ್ಕೊಂಡಿದ್ದಾರೆ. ಆದ್ರೆ ಮುಂದೆ ಏನಾದ್ರೂ ತೊಂದರೆ ಆದ್ರೆ ನಿಮ್ ಬಲವಂತಕ್ಕೆ ಮದ್ವೆ ಆದ್ವಿ ಅಂತ ನಿಮ್ ಮೇಲೆ ಅಪವಾದ ಬರ್ಬಾರ್ದಲ್ವಾ? ಅದಕ್ಕೆ ಈ ವಿಷಯನೆಲ್ಲ ನಿಮಗ್ ಹೇಳ್ತಿದ್ದೀನಿ. ಅದನ್ ಬಿಟ್ಟು ಇನ್ನೇನೂ ಇಲ್ಲ. ದಯವಿಟ್ಟು ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ.